ಪ್ರಾಚೀನ ಪಾರ್ಲಿಮೆಂಟ್ಗಳ ಪ್ರದಕ್ಷಿಣೆ ಅಂತ ಅಂದ್ಬಿಟ್ಟು ಅದು ಕಳೆದ ತಿಂಗಳು 20ನೇ ತಾರೀಕು ಲಂಡನ್ ಥೇಮ್ಸ್ ನದಿಯ ದಂಡೆ ಮೇಲೆ ಇರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯ ಬಳಿ ಅದು ಲೋಕಾರ್ಪಣೆ ಆಯಿತು. ಅಲ್ಲಿ ಕನ್ನಡ ಸಂಘ, ಬಸವ ಸಮಿತಿಗಳು, ಅಕ್ಕನ ಬಳಗ ಇವರೆಲ್ಲ ಸೇರಿ ಭಾಳ ದೊಡ್ಡದಾಗಿ ಕಾರ್ಯಕ್ರಮವನ್ನು ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿಕೊಟ್ರು. ಸೊ ಈಗ ಇಂಡಿಯಾದಲ್ಲಿ ಅದನ್ನು ಮಾಡ್ತಾಯಿದ್ವಿ, ಮೈಸೂರಿನಲ್ಲಿ ಅದನ್ನು ಮತ್ತೆ ರಿಲೀಸ್ ಮಾಡ್ತಾಯಿದ್ವಿ. 17 ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ನಮ್ಮ ಸಂಸತ್ ಸದಸ್ಯರು ಮಹಾರಾಜರು ಅದನ್ನು ಬಿಡುಗಡೆ ಮಾಡೋರಿದ್ದಾರೆ. ಮತ್ತು ಸುಬ್ರಹ್ಮಣ್ಯನ್ ನರಹಳ್ಳಿ ಅಂತ ಹೇಳಿ ದೊಡ್ಡ ಕ್ರಿಟಿಕ್ ಅವರು ಬರ್ತಾಯಿದ್ದಾರೆ. ನಮ್ಮ ವೈಸ್ ಚಾನ್ಸಲರ್ ಬರ್ತಾಯಿದ್ದಾರೆ ಮೈಸೂರು ಯೂನಿವರ್ಸಿಟಿ. ಕಾರ್ಯಕ್ರಮ ಇದೆ. ಹೌದೌದು, ನಮಗೀಗ ಒಂದು 3-4 ದಿವಸದಲ್ಲಿ ಭೈರತಿ ಸುರೇಶ್ ಅವರು ಮಂತ್ರಿಗಳು, UD ಮಂತ್ರಿಗಳು ನಮಗೆ ಒಂದು ನೋಟಿಸ್ ಕಳಿಸ್ತಾರೆ ಲಾಯರ್ ಮೂಲಕ. ನೀವು ನಮ್ಮನ್ನು ಪದೇ ಪದೇ ಟೀಕೆ ಮಾಡ್ತಾಯಿದ್ದೀರಾ, ಇನ್ಮೇಲೆ ಟೀಕೆ ಮಾಡಬಾರ್ದು, ನೀವು ಏನಿದ್ರು ನೀವೇನು ಆ ಥರ ಮತ್ತೆ ಮಾಡ್ತಾ ನೀವು 50 ಕೋಟಿ ರೂಪಾಯಿ ನಿಮ್ಮ ಮೇಲೆ ನಾನು ಮಾನನಷ್ಟ ಮೊಕದ್ದಮೆ ಹಾಕಬೇಕಾಯ್ತು, ಹುಷಾರ್ ಅಂತ ಹೇಳಿದ್ದಾರೆ. ನಾವು ಆಯ್ತಪ್ಪ, ಅದೇನು ನೋಡೋಣ, ಹಾಕೋತೆಗೆ ಯಾರು ಅಲ್ಲಿ ಯಾರು ಅಡಗಿಸೋಕ್ಕಾಗುತ್ತೆ ರೀ ನಮಗೆ? ನಮ್ಮ ಧ್ವನಿ ಯಾರು ಈಗೆಲ್ಲ ಈಗ ಬಂದಿದೆ ಅಂತ ಪಾಪ. ಈಗ ನಾವೇನಂದಿದ್ದೀವಿ ಅವನಿಗೆ, ನೋಡಪ್ಪ ನೀನು ರಿಯಲ್ ಎಸ್ಟೇಟ್ ಗಿರಾಕಿ ನೀನು, ಆಯಿತಾ, ನೀನು ಮಂತ್ರಿ ಥರ ಬಿಹೇವ್ ಮಾಡು, ಡೋಂಟ್ ಬಿಹೇವ್ ಲೈಕ್ ಎ ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಹೇಳಿ ಅದು ಅಟ್ರ್ಯಾಕ್ಟ್ ಆಗುತ್ತಾ? ಮಾನನಷ್ಟ ಮೊಕದ್ದಮೆನೇ ಅದು ನಾವು. ಹಾಗಾಗಿ ಸುಮ್ಮನೆ ಅವೆಲ್ಲ ಹೆದರಿಸು ಯಾರು ಹೆದರ್ಕೋತಾರೆ ಇವ್ರಿಗೆ? ನಾನು 50 ವರ್ಷದಿಂದ ಇದ್ದೀನಿ ಪಾಲಿಟಿಕ್ಸಲ್ಲಿ, ಇವಾಗೆಲ್ಲ ಈಗ ಬಂದ ಪಾಪ ಆಗಲ್ಲ. ನೀವು ಫೈಲ್ ಹಿಡ್ಕೊಂಡು ಹೋಗಿದ್ರಂತಲ್ಲ ಮೂಡ ವಿಚಾರದಲ್ಲಿ? ನಾನು ಫೈಲ್ ಹಿಡ್ಕೊ ಅವ್ನು ರಿಯಲ್ ಎಸ್ಟೇಟ್ನವನಲ್ವೇನ್ರಿ? ಯಾರೋ ಬಂದರು, ಹಣ ಒಂದು 2 ಸೈಟ್ ಕೊಡಿಸಿ ನೀವು ಬಂದರೆ ಸ್ವಲ್ಪ ರೇಟ್ ಕಡಿಮೆ ಮಾಡ್ತೀನಿ ಜೊತೆಲಿ ಹೋಗಿದ್ದು ಏನಂತೆ. ಈಗ ರಿಯಲ್ ಎಸ್ಟೇಟ್ನವ್ರ ಹೌದು, ಮತ್ತು ಅವನು 4-5 ಇದು ಏರಿಯಾದಲ್ಲಿ ಮಾಡಿದ್ದಾನೆ, ಕೊಡಪ್ಪ ಅವನಿಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಕರ್ಕೊಂಡು ಹೋಗಿದ್ದು. ಹೌದು, ನಾನು ಯಾವ ಮೂಡ ಸೈಟ್ ಇಟ್ಕೊಂಡು ಹೋಗಿಲ್ಲ ಅವನ ಹತ್ರ. ಮೂಡ ಸೈಟ್ ನಮ್ಗೆ ಅಂತ ಬೇಕು ಇಲ್ಲ ರೀ. ನಾನು ಇಷ್ಟು ವರ್ಷದಿಂದ ಇದ್ದೀನಿ, ಇಷ್ಟು ವರ್ಷದಿಂದ ಇದ್ದೀವಿ ನಾವೆಲ್ಲೂ ಅದು ಇದು ತಗೊಳಕ್ಕೆ ಹೋದವನಲ್ಲ ನಾನು. ಅವರೇ ಈಗ ಏನಾಗಿದೆ, 2ನೇ ಟರ್ಮ್ಗೆ ಏನಾಗೋಯಿತು, ಸಿದ್ದರಾಮಯ್ಯನವ್ರ ಹತ್ರ ಈ ಥರದವೇ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಡಾಕ್ಟರ್ ಮರಿಗೌಡ ಮೂಡ ಅಧ್ಯಕ್ಷ, ಆಮೇಲೆ ಈ ಸುರೇಶ, ಆಮೇಲೆ ನಮ್ಮ ಇವ್ರ ಮಗ ಒಬ್ಬ ಹಿನ್ಕಲ್ ಪಾಪಣ್ಣ ಹುಡುಗ, ಇನ್ನೊಬ್ಬ ಹುಡುಗ ಅವನು ಯಾರು ರಾಕೇಶ್ ಬೀತಿ, ಈ ಥರದ್ದು ಸೇರ್ಕೊಂಬಿಟ್ಟು ಏನಾಗುತ್ತೆ ಅಂದರೆ ಸುಮ್ಮನೆ ಅನಾವಶ್ಯಕವಾಗಿ ಸಿದ್ದರಾಮಯ್ಯನವ್ರ ಹೆಸರು ಹಾಳು ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯನವ್ರ ಹೆಸರಲ್ಲಿ ಏನೆಲ್ಲ ಆಗ್ತಾಯಿದೆ, ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇದು. ಯಾಕೆಂದರೆ ಅವ್ರು ನಮ್ಮಲ್ಲಿ ಇಂಟೆಲಿಜೆನ್ಸ್ನವ್ರು ಇದ್ದಾರೆ, ಅವರು ಹೋಗಿ ಧೈರ್ಯವಾಗಿ ಹೇಳಲ್ಲ ಅದನ್ನು. ಇವರೆಲ್ಲ ಸೇರಿ ಸಿದ್ದರಾಮಯ್ಯನ ಹೆಸರು ಹಾಳು ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಸರ್ಕಾರದ ಗೌರವನೂ ಹಾಳು ಮಾಡ್ತಾಯಿದ್ದಾರೆ. ಹೀಗೆ ಅದು ಇದು ಅನ್ನೋದು ತೊಗೊಂಡೋಗೋದು ಮಾಡೋದು. ಅದು ಎತ್ತಾಗ ನಿನಗೆ ಗೊತ್ತದಲ್ಲಪ್ಪ, ಅವೇನು ಕತೆ ಹೇಳ್ಬೇಕು. ಈಗ ಮೂಡ ವಿಚಾರದಲ್ಲಿ ಎಲ್ಲ ಹೋರಾಟಗಳಾದವು, ಪಾದಯಾತ್ರೆ ಆದವು, ಎಲ್ಲ ಸೈಲೆಂಟ್ ಆಗೋದ್ರು. ತನಿಖೆ ಯಾವ ಥರ ಆಗುತ್ತೆ, ಅಥವಾ ನಿಮಗೇನು ವಿಶ್ವಾಸ ಇದೆಯಾ ಇಡೀ ಹಗರಣ ಹೊರಗಡೆ ಬರುತ್ತೆ ಅಂತ? ಇಲ್ಲಿ ಯಾವುದಾದ್ರು ಎನ್ಕ್ವೈರಿ ಕಮಿಷನ್ ಕೊಟ್ಟಷ್ಟು ಏನೂ ಆಗಲ್ಲ. ಈಗ ಜುಡಿಷಿಯಲ್ ಮಾಡಿದ್ದಾರೆ, ನಾವು ಅದರಿಂದ ಏನು ಒಳ್ಳೆ ಅದಾಗಲ್ಲ. ಅದರಿಂದ ಯಾವುದೇ ವಿಧವಾದಂಥ ಸತ್ಯ ಈಚೆ ಬರಲ್ಲ. ಬಿಕಾಸ್ ವಿ ಹ್ಯಾವ್ ಸೀನ್ ಮೆನಿ ಜುಡಿಷಿಯಲ್ ಕಮಿಷನ್. ಯಾವ್ದು ಬಂದೈತಿ ಈಚೆಗೆ? ಹೋಲಿ ನಿಮ್ಮದೇ ಸಿದ್ದರಾಮಯ್ಯ ರೀಡೂ ಮಾಡಿದ್ರಲ್ಲಪ್ಪ, ಕೆಂಪಣ್ಣ ಕಮಿಷನ್ ರಿಪೋರ್ಟ್ ಏನಾಯಿತು? ಟಿಲ್ ನಾವು ಅದೇನಾಯಿತು ಅಂತಲೇ ಗೊತ್ತಿಲ್ಲ. ಅದು ಎಷ್ಟುದದು 880 ಎಕರೆ ಅರ್ಕಾವತಿ ಇದ್ರದ್ದು, ಅದೇ ಈಚೆಗೆ ಬರಲಿ, ಇದೆಲ್ಲಿ ಬರ್ತದೆ ಇದು? ಅಷ್ಟೊತ್ತು ನೀವು ಯಾರು ಇರೋದಿಲ್ವಲ್ಲ ಇಲ್ಲಿ. ಏನು ನ್ಯಾಯಾಂಗ ತನಿಖೆಯಿಂದ ಏನೂ ಆಗೋದೇ ಇಲ್ಲ ಅಂತಂದರೆ ಜನ ಏನು ಮಾಡೋದು? ಜನ ಏನು ಮಾಡೋದು ಅಂತಂದರೆ ಬಾರಿಸ್ಬೇಕು ಹಿಡ್ಕೊಂಡ್ರೆ ಅಷ್ಟೇ. ಅದೊಂದೇ ಇರೋದು.
ವಿಜೇಂದ್ರ ಅವರು ಪಾದಯಾತ್ರೆ ಮಾಡಿದ್ದು ಎಲ್ಲೋ ಒಂದ್ ಕಡೆ ಅವರೊಬ್ಬರನ್ನ ಮಾತ್ರ ವೈಭವೀಕರಣ ಇದು ಅಂತ ಸರ್ ಇಲ್ಲಿ ಏನಾಯಿತು ಅಂತಂದರೆ ನಾನು ಹೇಳಿದ್ದೀನಿ ಮೂರೂ ಪಾರ್ಟಿ ಒಂದು ಜನಾಂದೋಲನ ಇನ್ನೆರಡು ಎಂಥದ್ದು ಪಾದಯಾತ್ರೆ ಇದು ಏನಾಯಿತು ನಾವು ನೋಡ್ತಾ ಇದ್ದೀವಿ ಏಳು ದಿವಸ ಒಬ್ಬನಿಗೊಬ್ಬನ ಬೈಕೊಂಡು ಏಕವಚನದೆಲ್ಲ ಬೈದು ಇರೋರೆಲ್ಲ ಮಾನ ಮರ್ಯಾದೆ ಕಳ್ಕೊಂಡು ಇವನು ಬಟ್ಟೆ ಅವ್ನು ಬಿಚ್ಚಿ ಅವ್ನ ಬಟ್ಟೆ ಇವನು ಬಚ್ಚಿ ಏನಾಯಿತು ನಾನು ಅದಕ್ಕೆ ಹೇಳಿಲ್ಲ ಲಾಸ್ಟ್ ಇದ್ರೆ ಮೂರೂ ಪಾರ್ಟಿಲಿರೋ ಮುಖಂಡರು ಮೂರೂ ಬಿಟ್ಟವರಿದ್ದಾರೆ ಇಲ್ಲಿ ಅಂತ ಏನು ಅದಕ್ಕಿಂತ ಇನ್ನು ಯಾವ ಪದ ಉಪಯೋಗಿಸೋಣ ನಾವು ಪಾದಯಾತ್ರೆ ಉದ್ದೇಶ ಏನಿರ್ಬೋದು ಸರ್ ಪಾದಯಾತ್ರೆ ಉದ್ದೇಶ ಓಯ್ಯೋ ಪಾದಯಾತ್ರೆ ಉದ್ದೇಶ ಅವ್ರವ್ರದ್ದೇನೋ ಗಲಾಟಿನ ಇತ್ತಾಗತ್ತಾಗ ತಿರುಗಿಸ್ಕೊಳ್ಳೋಕ್ಕಷ್ಟೇ ಅಷ್ಟು ಇನ್ನೇನು ಮತ್ತೊಂದು ಪಾದಯಾತ್ರೆ ಶುರು ಆಗ್ತಿದ್ದೀರಾ ಸರ್ ಮತ್ತೊಂದು ಪಾದಯಾತ್ರೆ ಶುರು ಮಾಡ್ತಿದ್ದಾರೆ ಇವರು ನಮ್ಮ ಯತ್ನಾಳ್ ನಿನ್ನೆ ಕರೆದವ್ರಲ್ಲ ಪಾದಯಾತ್ರೆಗೆ ನನ್ನ ನಾವು ಕರೀಲಿ ಬಿಡಿ ನಮ್ಮ ಯಾತ್ರೆ ನಡೀತಲೇ ಇರ್ತದಿಲ್ಲ ನಮ್ಮನ್ನೇ ಅವನು ಕರಿಬೇಕು ಈ ಪಾದಯಾತ್ರೆ ಕರೆದವರು ವಾಲ್ಮೀಕಿ ಹಗರಣ ಪರ್ಟಿಕ್ಯುಲರ್ ವಾಲ್ಮೀಕಿ ಹಗರಣದ ಪಾದಯಾತ್ರೆ ಇಲ್ಲ ವಾಲ್ಮೀಕಿ ಹಗರಣದ ದೊಡ್ಡ ಕೇಸರಿ ಅದು ನಾವು ಎಲ್ಲಿ ಕರ್ತೀವಿ ಸುಮ್ಮನೆ ಅದನ್ನೆಲ್ಲ ಯಾರೂ ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ಅದನ್ನ ಯಾರು ಇದೇನಾಗಿದೆ ಕರೆಕ್ಟಾಗಿ ಪ್ರೆಸೆಂಟ್ ಆಗ್ತಾಯಿಲ್ಲ ಕೇಸ್ಗಳು ಯಾರು ನಮ್ಮ ಎಲ್ಲ ಪಾರ್ಟಿಯವ್ರೂ ಎಲ್ಲ ಪಾರ್ಟಿ ಲೀಡರ್ಸ್ಗಳನ್ನು ಕೂಡ ಐದರ್ ದಿ ಮೂಡ ಆರ್ ದಿ ವಾಲ್ಮೀಕಿ ದೇ ಆರ್ ನಾಟ್ ರೆಪ್ರೆಸೆಂಟಿಂಗ್ ಪ್ರಾಪರ್ಲಿ ಎಫೆಕ್ಟಿವ್ ಅಂದ್ರೆ ಎಫೆಕ್ಟಿವ್ ಆಗಂತ ಪಾದಯಾತ್ರೆ ಭಾಗವಹಿಸ್ತಿರ ಯಾರು ಮಾಡೋರದ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಅವರೆಲ್ಲ ಒಂದು ಗ್ರೂಪ್ ಆಗಿದ್ದಾರೆ ಸರ್ ಈಗ ನೋಡೋಣ ಸರ್ ಈಗ ನಿಮ್ಮ ಪಕ್ಷದ ಶಾಸಕರು BP ಹರೀಶ್ ಅವರು ವಿಜೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಸರ್ ಬಿಜೆಪಿ ಶಾಸಕರೇ ಯಾಕಂದ್ರೆ ವಿಜೇಂದ್ರ ಅವರು ಅಡ್ಜಸ್ಟ್ಮೆಂಟ್ ಇಂದ ಗೆದ್ದಿದ್ದಾರೆ ಅಂತೇಳಿ KPCC ಅಧ್ಯಕ್ಷ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ರಾಜೀನಾಮೆ ಕೊಟ್ಟು ಗೆದ್ದು ಬರಲಿ ಅಂತ ಹೇಳ್ತಿದ್ದಾರೆ ಸರ್ ನಿಮ್ಮ ಪಕ್ಷದ ಶಾಸಕರೇ ಅಲ್ಲ ಅದೇನು ತಪ್ಪೇನಿಲ್ಲ ಅಲ್ಲಿ ಈಗ ಎಲ್ಲ ಅಡ್ಜಸ್ಟ್ಮೆಂಟಲ್ಲಿ ಒಬ್ಬನಿಗೊಬ್ಬನ ಅಡ್ಜಸ್ಟ್ ಮಾಡ್ಕೊಂಡೇ ಬರೋದಿಲ್ಲ ಎಲ್ಲ ಪಾರ್ಟಿಯವ್ರೂ ಅಷ್ಟೇನೆ ಈಗ ಸುಮ್ಮನೆ ಈಗ ನಾವು ಜನನ ಫೂಲ್ ಮಾಡ್ತಾಯಿದ್ದಾರೆ ಜನನ ಫೂಲ್ ಮಾಡ್ತಾರೆ ಮೂರು ಪಾರ್ಟಿಯವರು ಅದಲ್ಲ ನಾವು ಬೇಕಿಲ್ಲ ಯಾಕೆ ಬೇಕು ಅಲ್ಲಪ್ಪ ನೀವು ಜನಕ್ಕೆ ಏನು ಬೇಕು ಕೊಡ್ರೆ ಅಂದರೆ ಇವರೇ ಒಬ್ಬೊಬ್ಬ ನನ್ನ ಕಡೆ ತೋ ನಾವು ಅಂದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ತಪ್ಪಲ್ವೋ ಅಥವಾ ರಾಜೀನಾಮೆ ಕೇಳ್ತಿರೋ ತಪ್ಪಲ್ವೋ ಎಲ್ಲ ತಪ್ಪೆ ಅಲ್ಲ ರೀ ನಾನು ಕೇಳೋದೀಗ ದಿಸ್ ಈಸ್ ಎನ್ ಎಲೆಕ್ಟೆಡ್ ಗೌರ್ಮೆಂಟ್ ಅಯ್ಯೋ ರಾಮ್ನೆ ಕುಮಾರಸ್ವಾಮಿಯವರು CM ಆಗಿದ್ದವರು ಕುಮಾರಸ್ವಾಮಿಯು ಇವತ್ತು ಯೂನಿಯನ್ ಗೌರ್ಮೆಂಟ್ ಮಿನಿಸ್ಟರ್ ಆಯಿತಾ ಆಮೇಲೆ ಯಡಿಯೂರಪ್ಪನವರು ಕೂಡ ಚೀಫ್ ಮಿನಿಸ್ಟರ್ ಆಗಿದ್ದವರು ದೇ ನೋ ಏನಿದೆ ಅಂತ ಯಾರಾದರೂ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ರಾಜೀನಾಮೆ ಈ ಥರ ಕೇಳ್ತಾರೆ ಯಾವಾಗ ನಾವು ಕೇಳೋದು ಏನಾದರೂ ಕೂಡ ಯಾವುದಾದ್ರೂ ಕೋರ್ಟಲ್ಲಿ ಇಲ್ಲ ಇದೆಲ್ಲ ಪೂರ ತಪ್ಪು ಮಾಡಿದ್ದಾರೆ ಅಂತ ಆದಾಗ ಕೇಳೋಣ ಏನಿಲ್ವೇ ಪೊಲೀಸ್ಟೆಲ್ಲ ನೋಡಿ ಯಾವ ಪಾರ್ಟಿಯವನ್ನಾದರೂ PL ಹಾಕಿದ್ನ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇಲ್ಲ ಇದೆಲ್ಲ ಏನು ತೋರಿಸ್ತಂದ್ರೆ ಇಟ್ಸ್ ಆಲ್ ಅಡ್ಜಸ್ಟ್ಮೆಂಟ್ ಸುಮ್ಮನೆ ಜನರ ಕಣ್ಣಿಗೆ ಮಣ್ಣೆರ್ಚೋ ಕಥೆ ಆಗ್ತಾಯಿದ್ದಿಲ್ಲ ಜನದ ಕಣ್ಣಿಗೆ ಮಣ್ಣೆರ್ಚೋ ಕೆಲಸ